ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನಾವು ಬೇಬಿ ಕುಚ್ಚನ್ನು ಡೈರೆಕ್ಟ್ ಅಲ್ಲಿಗೆ ಹಾಕ್ತಿದ್ದೀವಿ. ಇವತ್ತು ನಾನು ಈ ಥ್ರೆಡ್ಡನ್ನು ಗಂಟು ಮಾಡಿಕೊಂಡು ಹೀಗೆ ಗಂಟು ಹಾಕ್ಕೊಂಡು ಬೇಬಿ ಕುಚ್ಚನ್ನು ಅಲ್ಲಿಂದ ಎಳ್ಕೊತೀನಿ. ನೋಡ್ಕೊಳ್ಳಿ, ಹೀಗೆ ನಾವು ಡೈರೆಕ್ಟ್ ಬೇಬಿ ಕುಚ್ಚನ್ನು ಇಲ್ಲಿಗೆ ಹಾಕ್ಕೊಳ್ತೀವಿ. ಇವತ್ತು ಹೀಗೆ ಎರಡು ಗಂಟನ್ನು ಹಿಂಗೆ ಹಾಕ್ಕೊಂಡು ಇಲ್ಲಿಗೆ ಈ ರೀತಿ ಗ್ಲೂನಲ್ಲಿ ಅಂಟಿಸ್ಕೊಂಡಿರ್ತೀನಲ್ಲ, ಅದನ್ನು ನೋಡಿ ಹಿಂಗೆ ಗಂಟು ಹಾಕ್ಕೊಬಿಟ್ಟು ನೋಡಿ, ಈಗ ನಾನು ಇಲ್ಲಿಗೆ ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. ತುದಿಗೆ ಅಂಟಿಸ್ಕೊಂಡು ಇಲ್ಲಿಗೆ ಈ ಬೇಬಿ ಕುಚ್ಚು ಟ್ಯಾಸಲ್ಸ್ ಈ ಥರ ಹೀಗೆ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಈಗ ಹಿಂಗೆ ನಾಟ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ನಾಟ್ ಹಾಕ್ಕೊಳ್ತೀನಿ. ಟೈಟಾಗಿ ಸ್ಟಿಫಾಗಿ ಕೂರುತ್ತೆ. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ಎಳ್ಕೊಳ್ಬೋದು. ಹೀಗೆ ನೋಡಿ, ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೈರೆಕ್ಟು ನಾವು ಇಲ್ಲಿ ಬೇಬಿ ಕುಚ್ಚನ್ನು ಹಾಕ್ಕೊಳ್ಳಲ್ಲ ಅಂದರೆ ನೋಡಿ, ಹೀಗೆ 2-3 ಗಂಟೆ ಹಾಕ್ಕೊಂಡು ಹೀಗೆ ನಾನು ನಾಟ್ ಮಾಡ್ಕೊಳ್ಬೋದು. ಈಗ ಇದನ್ನು ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಹೀಗೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಈ ಬೇಬಿ ಕುಚ್ಚು. ಹಿಂಗೆ ಹಿಂದೆಗಡೆ ಲಾಕ್ ಮಾಡ್ಕೊಳ್ಳೋಣ. ಹಿಂಗೆ ಲಾಕ್ ಮಾಡ್ಕೊಂಡು ಥ್ರೆಡನ್ನು ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್, ನಮಗೆ ತುಂಬ ಚಿಕ್ಕದು ಸಾಕು ಅಂದರೆ ಸಾಕು. ಯಾಕೆಂದರೆ ಇಲ್ಲಿ ಲೆಂತ್ದು ನಾವು ಸ್ವಲ್ಪ ಥ್ರೆಡ್ ಹಾಕಿರ್ತೀವಲ್ಲ, ಅದು ಲೆಂತ್ ಇರುತ್ತೆ. ಅದರಿಂದ ಪುಟ್ಟದು ಮಾಡ್ಕೊಳ್ಳೋಣ. ಹೀಗೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಂದು ಪಕ್ಕದಲ್ಲೇ ಹಾಕ್ಕೊಳ್ತೀನಿ. ಅಂದರೆ ನಿಮಗೆ ಎಷ್ಟು ಡಿಸ್ಟೆನ್ಸ್ನ ಬಿಟ್ಕೊಂಡ್ರೆ ಬಿಗಿನರ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ಲಿಕ್ಕೆ ನಾನು. ಈಗ ನೋಡಿ, ಹಿಂಗೆ ಒಂದು ಲಾಕ್ ಮಾಡಿಕೊಂಡೆ, ಮತ್ತು ಅದೇ ಜಾಗದಲ್ಲಿ ಚುಚ್ಚಿ ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಎಳ್ಕೊಂಡೆ ನಾನು, ಹಿಂದೆಯಿಂದ ಎಳ್ಕೊಂಡು ಇದನ್ನು ಬೇಬಿ ಕುಚ್ಚು ಥ್ರೆಡ್ ಮಾಡ್ಕೊಂಡಿದ್ದೀನಲ್ಲ, ನಾನು 67 ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಯಾಂಪಲ್ ತೋರಿಸ್ತಾ ಇರೋದ್ರಿಂದ 67 ಸಾಕು ಅಂದ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾನು ಇಲ್ಲಿ ಗಂಟು ಹಾಕ್ಕೊಳ್ತೀನಿ. ಹೀಗೆ ನಾವು ಹಿಂಗೆ ಮೇಲೆ ಬಿಟ್ಕೊಂಡು, ಯಾಕೆ ಸಪೋರ್ಟ್ ಸಿಗುತ್ತೆ ನೋಡಿ. ಹೀಗೆ ಗಂಟು ಹಾಕೊಳ್ಳೋ ತನಕ ಸ್ವಲ್ಪ ಮೇಲೆ ಹಿಂಗೆ ಎಳ್ಕೊಂಡು ಬಿಟ್ಕೋಬೋದು. ಆಮೇಲೆ ನಮಗೆ ಬೇಕು ಅಂದರೆ ಎಷ್ಟು ಲೆಂತ್ ಬೇಕೋ ಹಂಗೆ ಈ ರೀತಿ ಎಳ್ಕೊಂಡ್ರೆ ಸಾಕು. ಇಲ್ಲಾಂದರೆ ಜಾರ್ಕೊಂಡು ಬಿದ್ದೋಗ್ಬಿಡುತ್ತೆ. ಅದಕ್ಕೆ ನಾನು ಹಿಂಗೆ ಮಾಡ್ಕೊಂಡಿದ್ದು ನೋಡಿ. ಮತ್ತು ಇನ್ನೊಂದು ಗಂಟು ಹಾಕ್ಕೊಳ್ತೀನಿ. ಒಂದು 2-3 ಗಂಟು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್, ಟೈಟ್ ಇರುತ್ತೆ ನೋಡಿ. ಹೀಗೆ ತುಂಬ ಒಂದು 2-3 ಸಾಕು. ಮತ್ತು ನಾನು ಹಿಂಗೆ ಸೇರಿಸ್ಕೊಂಡು ಇದನ್ನು ಇಲ್ಲಿ ಗಂಟು ಹಾಕ್ಕೊಳ್ತೀನಿ. ನೋಡಿ, ಈಗ ನಾನು ಲಾಕ್ ಮಾಡ್ಕೊಳ್ತೀನಿ. ನಾನು ಈ ಬೇಬಿ ಕುಚ್ಚನ್ನು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಾನು ಹಿಂಗೆ ಲಾಕ್ ಮಾಡ್ಕೋಬೇಕಿತ್ತು ಫ್ರೆಂಡ್ಸ್. ನಾನು ಕಟ್ ಮಾಡಿಬಿಟ್ಟೆ, ಏನು ತೊಂದರೆ ಇಲ್ಲ, ಹೀಗೂ ಮಾಡ್ಕೊಳ್ಬೋದು. ಈಗ ನಾನು 2 ರೀತಿ ತೋರಿಸ್ಕೊಂಡಿದ್ದೀನಿ. ಈ ಥರ ಬೇಬಿ ಕುಚ್ಚನ್ನ ಹೇಗೆ ನಾವು ಡೈರೆಕ್ಟಾಗಿ ಸ್ಯಾರಿಗಲ್ದೇ ಥ್ರೆಡ್ಡನ್ನು ಹಾಕಿ ನಾವು ಹೇಗೆ ಮಾಡ್ಕೊಳ್ಬೋದು ಅಂತ ನೋಡಿ ತೋರಿಸಿದ್ದೀನಿ. ಇನ್ನೊಂದು ಸರಿ ಹೇಳ್ತೀನಿ ಫ್ರೆಂಡ್ಸ್,
ಇಲ್ಲಿ ನಾನು ಲಾಕ್ ಮಾಡಿಕೊಂಡು 2-3 ಗಂಟನ್ನು ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡು ಇದನ್ನು ಕುಚ್ಚನ್ನು ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿದ್ದೀನಿ. ಇಲ್ಲೇ ಜಾಯಿಂಟ್ ಮಾಡಿ ಅದಕ್ಕೇ ಈಗ ಒಂದೇ ಲಾಕ್ ಮಾಡಿ ನಾನು ಬೇಬಿ ಕುಚ್ಚನ್ನು ಹಾಕ್ಬಿಟ್ಟಿದ್ದೀನಿ. 2 ರೀತಿಯಲ್ಲೂ ಮಾಡ್ಕೊಳ್ಬೋದು. ಈಗ ಫುಲ್ ಸ್ಯಾರಿಗೆ ಬೇಬಿ ಕುಚ್ಚನ್ನು ಹಾಕ್ಕೊಳ್ದೇ ಹೋಲ್ ದೊಡ್ಡದಾಗ್ತದೆ ಹಾಗೆ ಹೀಗೆ ಅಂತ ನಾವು ಇದ್ದರೆ ಈ ಥರ ಥ್ರೆಡನ್ನು ಹಾಕ್ಕೊಂಡು ನಾವು ಬೇಬಿ ಕುಚ್ಚನ್ನು ಸಿಂಪಲಾಗಿ ಮಾಡ್ಕೊಳ್ಬೋದು. ನೋಡಿ 2 ರೀತಿ ತೋರಿಸಿದ್ದೀನಿ ಇದರಲ್ಲೇ. ಈ ಥರ ಗಂಟು ಬರೋದೊಂದು ಹಿಂಗೆ ಹ್ಯಾಂಗಿಂಗ್ ಥರ ಇರುತ್ತೆ, ಇಲ್ಲಿ ಡೈರೆಕ್ಟಾಗಿಯೇ ಈ ಥರ ಕಾಣುತ್ತೆ ಒಂದು. ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇಲ್ಲಿಗೆ ಲಾಕ್ ಮಾಡ್ಕೊಂಡು ನಾನು 2-3 ಗಂಟು ಮಾಡ್ಕೊಂಡು ಆಮೇಲೆ ಬೇಬಿ ಕುಚ್ಚು ಹಾಕಿದ್ದೀನಿ. ಇಲ್ಲಿ 1 ಗಂಟನ್ನು ಹಾಕಿ ನಾನು ಡೈರೆಕ್ಟ್ ಬೇಬಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ. ಹೀಗೆ 6 ಎಳೆ ದಾರ ಮಾಡ್ಕೊಂಡ್ರೆ ಡಬಲ್ ಆದರೆ 12 ಎಳೆ ಆಗ್ತದೆ. ಹೀಗೆ ಒಂದು ಬೀಡ್ಸನ್ನು ಹಾಕ್ಕೊಳ್ಳೋಣ. ಹೀಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಒಂದು ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಇದು ನೆಲ್ಲಿಕಾಯಿ ಬೀಡು. ಈ ಸೂಜಿನಲ್ಲಿ ಹಿಂಗೆ ಹಾಕ್ಕೊಳ್ತೀನಿ. ಹೀಗೆ ಹಾಕ್ಕೊಂಡು ಹಿಂದೆಗಡೆ ಗಂಟು ಮಾಡಿದ್ದೀನಲ್ಲ ಅದನ್ನು ಹೀಗೆ ಎಳ್ಕೊಳ್ತೀನಿ. ಎಳ್ಕೊಂಡು ಹೀಗೆ ನಾಟ್ ಮಾಡ್ಕೊಳ್ತೀನಿ. ಹೀಗೆ ನಾಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಈಗ ಬೇಕಾದ್ರೆ ನಿಮ್ಗೆ ಇನ್ನೂ ಒಂದು ಬೇಕು ಅಂದರೆ ನಾಟ್ ಮಾಡ್ಕೊಳ್ಳಿ, ಆ ಬೀಡು ಸ್ಟಿಫಾಗಿ ಕೂರಲಿಕ್ಕೆ. ಈಗ ನಾನು 67 ದಾರ ಮಾಡ್ಕೊಂಡಿರೋದ್ರಲ್ಲಿ ಗಂಟು ಹಾಕ್ಕೊಳ್ತೀನಿ. ಹೀಗೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಹಿಂಗೆ ಗಂಟು ಹಾಕ್ಕೊಳ್ಳುವಾಗ ಸ್ವಲ್ಪ ಕೆಳಗಡೆ ಬಂದರೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹೀಗೆ ಬ್ಯಾಲೆನ್ಸ್ ಮಾಡಿಕೊಂಡು ಗಂಟು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಹೀಗೆ ಗಂಟು ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೀಗೆ ಎಳ್ಕೊಳ್ಬೋದು. ಹೀಗೆ ಮತ್ತು ಇದನ್ನು ಸೇಫಾಗಿ ಮೇಲೆ ಬಿಟ್ಬಿಟ್ಟು ಇನ್ನೊಂದು 2-3 ಗಂಟನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ನೋಡಿ, ಹೀಗೆ ಗಂಟು ಮಾಡಿಕೊಂಡು ಅದೇನು ಬಿಚ್ಕೊಳ್ಳಲ್ಲ ಫ್ರೆಂಡ್ಸ್, ಯಾಕೆಂದರೆ ನಾವು ಮತ್ತೆ ಇಲ್ಲಿ ಥ್ರೆಡ್ಡಿಂದ ನಾವು ಈ ಇನ್ನೊಂದು ಲಾಕ್ ಮಾಡ್ತೀವಲ್ಲ, ಈ ಕುಚ್ಚನ್ನೆಲ್ಲ ಸೇರಿಸಿ ಆಗ ಸ್ಟಿಫಾಗಿ ಕೂರುತ್ತೆ. ನೋಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳೋದು. ಹೀಗೆ ಇಲ್ಲಿ ಗಂಟು ಹಾಕ್ಕೊಳ್ಳೋಣ. ಹೀಗೆ ನಿಮಗೇನಾದರೂ ಯಾವ ಕಲರ್ ಬೇಕೋ ಆ ಥರ ಥ್ರೆಡ್ಗಳನ್ನ ಯೂಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ 60 ಎಳೆ 180 ಎಳೆ ಆ ಥರ ತೊಗೊಂಡ್ರೆ ತುಂಬ ದಪ್ಪ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚಿಗೆ. ನಾವು ಶಾರ್ಟಾಗಿ ಕಟ್ ಮಾಡ್ತೀವಲ್ಲ ಇಲ್ಲಿ, ಅದಕ್ಕೆ ಇಲ್ಲಿ ನಾನು 60 ಎಳೆ ಮಾತ್ರ ತೊಗೊಂಡಿದ್ದೀನಿ ಸ್ಯಾಂಪಲ್ಗೋಸ್ಕರ ಅಂತ ತೋರಿಸ್ಲಿಕ್ಕೆ ಬಿಗಿನರ್ಸ್ಗೆ. ನೋಡಿ, ಹೀಗೆ ಗಂಟು ಹಾಕ್ಕೊಳ್ಬೋದು. ನೀವು 5 ಗಂಟುಗಳನ್ನು ಹಾಕ್ಕೊಳ್ಳಿ. ಇದಕ್ಕೆ 5 ಹಾಕ್ಕೊಳ್ಳಿ. ನಾನು 3 ಮಾತ್ರ ಹಾಕ್ಕೊಳ್ತೀನಿ, ಯಾಕೆಂದರೆ ಸ್ಯಾಂಪಲ್ ತೋರಿಸ್ತಿರೋದ್ರಿಂದ. ಮತ್ತು ಹಿಂದೆಗಡೆಯಿಂದ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಹೀಗೆ
ನೀವು ಕಟ್ ಮಾಡಿದ ತಕ್ಷಣ ನಾಟ್ ಮಾಡಿ ಇಟ್ಬಿಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟಿಗೆ ನಮಗೆ ಬೇಕು ಅಂದರೆ ಸಡನ್ನಾಗಿ ನಮಗೆ ಬೇಕಂದರೆ ಅಲ್ಲಿ ನಾಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಬೇಬಿ ಕುಚ್ಚು ಈ ಥರ ಎಲ್ಲ ಮಾಡಿ ಬಿಟ್ಬಿಟ್ಟಿರ್ತೀವಲ್ಲ, ಆಗ ಅದು ಬಿಚ್ಕೊಳ್ತದೆ, ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನಾನು ಇನ್ನೊಂದನ್ನು ತೋರಿಸ್ತೀನಿ ಇದೇ ಥರ ಮಾಡಿ ಫ್ರೆಂಡ್ಸ್. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಾನು. ಇದನ್ನು ಬೀಡ್ಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಗೋಲ್ಡನ್, ಸಿಲ್ವರ್ ಮತ್ತು ಕಾಪರ್. ಈಗ ನಾನು ಕಾಪರ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫುಲ್ ಹಿಂಗೆ ಎಳ್ಕೊಂಬಿಡಿ, ನಿಮಗೆ ಗ್ರಿಪ್ ಸಿಕ್ಕಿಲ್ಲ ಅಂದರೆ. ನೋಡಿ, ಕಾಪರ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗೋಲ್ಡ್ ಬೇಕು ಅಂದರೆ ಗೋಲ್ಡ್ ನೋಡಿ ಇದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಈ ಹಿಂದುಗಡೆ ನಾಟ್ ಮಾಡಿ ಬಿಟ್ಟಿರ್ತೀವಲ್ಲ, ಅದನ್ನು ಹಿಂಗೆ ಎಳ್ಕೊಳ್ಳಿ ಫ್ರೆಂಡ್ಸ್. ಇಂಟ್ರೆಸ್ಟ್ ಇದ್ದರೆ ನಾವು ಯಾವ ರೀತಿನಾದರೂ ಸ್ಟಾರ್ಟ್ ಮಾಡ್ಬೋದು, ಕಲ್ತ್ಕೊಳ್ಬೋದು. ಹೀಗೆ ನಾಟ್ ಮಾಡ್ಕೊಳ್ಳೋಣ. ಹೀಗೆ ನಾನು ಕಾಪರ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಿಮಗೆ ತೋರಿಸ್ಲಿಕ್ಕೆ ಎಷ್ಟು ದಪ್ಪದು ಮತ್ತು ಸ್ಮಾಲ್ ಒನ್ ಗೋಲ್ಡ್ ಮತ್ತು ಸಿಲ್ವರ್ ಹಾಕಿದರೆ ಕಾಪರ್ ಹಾಕಿದರೆ ಹೇಗೆ ಕಾಣುತ್ತೆ ಅಂತ. ಹೀಗೆ ಮತ್ತು ನಾನು ಈ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಇದು ಗ್ರಿಪ್ಪು ಸಿಗಿಲ್ಲ ಅಂದರೆ ಸಮಕ್ಕೆ ಹಿಂಗೆ ಎಳ್ಕೊಂಡು ಮೇಲೆ ಬಿಟ್ಬಿಟ್ಟು ನೀವು ಗಂಟುಗಳನ್ನು ಹಾಕೊಂಡ್ಮೇಲೆ ಒಂದು ಗಂಟನ್ನು ಹಾಕಿದ ಮೇಲೆ ಎಳ್ಕೊಳ್ಬೋದು ಫ್ರೆಂಡ್ಸ್ ಅದನ್ನು. ಯಾಕೆಂದರೆ ನೀವು ಎಷ್ಟು ಬೇಕೋ ಅಷ್ಟನ್ನು ಹಿಂದಕ್ಕೆ ಎಳ್ಕೊಂಡ್ಬಿಟ್ರೆ ಅದು ನಾಟ್ ಮಾಡೋಷ್ಟರಲ್ಲಿ ಬಂದುಬಿಡುತ್ತೆ. ಅದಕ್ಕೆ ನಾನು ಹೀಗೆ ಮಾಡ್ತಾಯಿದ್ದೀನಿ. ಹಿಂದೆ ಮೇಲ್ಗಡೆ ಎಳೆದು ಬಿಟ್ಬಿಡಿ ಅದನ್ನು ಟೇಬಲ್ ಮೇಲೆ. ನೋಡಿ, ಈಗ ಒಂದು ಗಂಟೆ ಹಾಕಿ ಆಯಿತು. ಎಷ್ಟು ಬೇಕೋ ಅಷ್ಟು ಎಳ್ಕೊಳ್ತೀನಿ. ಹೀಗೆ ಆದಮೇಲೆ ಇನ್ನೊಂದು ಗಂಟನ್ನು ಹಾಕೊಳ್ಳೋಣ. ನೋಡಿ, ಹೀಗೆ ಮತ್ತೆ ಬಿಡೋಣ. ಹಿಂಗೆ ಬಿಟ್ಬಿಟ್ಟು ನಾನು ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೋಸ್ಟ್ಲಿ ಈ ಥರ ದಪ್ಪದ್ದು ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ನನಗೆ ಇದು ಓಕೆ ಅನ್ನಿಸ್ತು. ಇದು ಸ್ವಲ್ಪ ಓಕೆ, ಬಟ್ ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ದಪ್ಪ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. 67 87 ಸಾಕು ಅನಿಸುತ್ತೆ. ತುಂಬ ದಪ್ಪ ಆದರೆ ಚೆನ್ನಾಗಿ ಕಾಣಲ್ಲ ನಾವು ಈ ಬೀಡ್ಸ್ ಯೂಸ್ ಮಾಡೋದ್ರಿಂದ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗಳಿಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು. ನೋಡಿ, ಈಗ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಸ್ಯಾರಿ ಕಲರ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಗಂಟು ಹಾಕೊಳ್ಳೋಕ್ಕೆ ನೋಡಿ, ಈ ಪಿಂಕ್ ಕಲರ್ ಮತ್ತು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಸ್ವಲ್ಪ ದಪ್ಪ ಬೇಕು ಅಂದರೆ ನೀವು 100 ಎಳೆ 80 ಎಳೆ ತೊಗೊಳ್ಬೋದು. ನೋಡಿ,
ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಈ ದಪ್ಪ ಬೀಡ್ದಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ನಾನು ಇನ್ನೊಂದು ಡಿಸೈನನ್ನು ತೋರಿಸ್ತೀನಿ ಫ್ರೆಂಡ್ಸ್. ನಾವು ಇಲ್ಲಿಂದನೇ ಲಾಕ್ ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ. ಹೀಗೆ ನಾನು 6 ಎಳೆ ದಾರನ ಹಾಕ್ಕೊಂಡು, 3 ಎಳೆ ದಾರ ಹಾಕ್ಕೊಂಡು ಡಬಲ್ ಆಗುತ್ತೆ ಇದು ಫೋಲ್ಡ್. ಈ ನೆಲ್ಲಿಕಾಯಿ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಆದಮೇಲೆ ನಾನು ಸ್ಮಾಲ್ ಗೋಲ್ಡ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಹೀಗೆ ಕೈಯಲ್ಲಿ ಇಟ್ಕೊಂಡು ಒಂದೊಂದಾಗಿ ಹೀಗೆ ಎಳ್ಕೊಳ್ಬೋದು. ಹೀಗೆ ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಆಗುತ್ತೆ ಬೇಗ. ಈಗ ನಾವು ಒಂದೊಂದೇ ಎತ್ಕೊಂಡು ಹಾಕ್ಕೊಳಕ್ಕಾಗಲ್ಲ. ನೋಡಿಗೆ ಮೆಲ್ಲೆ ಹಿಂಗೆ ಹಾಕ್ಕೊಳ್ಬೋದು. ನಾನು 4 ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಹೀಗೆ ಹಾಕ್ಕೊಂಡ್ಮೇಲೆ ನಾನು ಟ್ಯಾಸಲ್ಸನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೀವು ಸ್ಯಾರಿ ಕಲರ್ಗಳನ್ನ ಯೂಸ್ ಮಾಡ್ಬೋದು. ಹೀಗೆ ಟ್ಯಾಸಲ್ಸ್ ಯೂಸ್ ಮಾಡಿಕೊಂಡು ಮತ್ತೆ 4 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ನಾವು ಒಂದೊಂದೇ ಸೂಜಿಗೆ ಹಾಕೊಳ್ಳೋದಕ್ಕಿಂತ ನಾನು ಆವಾಗ ತೋರಿಸಿದ್ದೀನಿ ಬಿಫೋರು. ಹೀಗೆ ಒಂದು ಬಾಕ್ಸಲ್ಲೇ ಹಾಕ್ಕೊಂಡು ಒಟ್ಟಿಗೆ ಹಿಂಗೆ ಎಳ್ಕೊಬೋದು. ಬಟ್ ಅದು ನಿಮಗೆ ಗ್ರಿಪ್ ಸಿಗಿಲ್ಲ ಅಂದರೆ ಮೆಲ್ಲೆ ಹಿಂಗೆ ನಿಧಾನಕ್ಕೆ ಅಲ್ಲಿ ಹೋಲ್ ಕಾಣ್ತಿದ್ದಿಲ್ಲ ಅದ್ರ ನೇರಕ್ಕೆ ಹೀಗೆ ಹಾಕ್ಕೊಂಡು ಪೋಣಿಸ್ಕೊಳ್ಬೋದು, ಬೇಗ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಯಿತು. ಮತ್ತೆ ಹೀಗೆ ಎಳ್ಕೊಳ್ತೀನಿ. ನೋಡಿ, ಮತ್ತೆ ನಾನು ಈ ನೆಲ್ಲಿಕಾಯಿ ಬೀಡ್ ಹತ್ರ ನೀಡ್ಲನ್ನು ಹಾಕಿ ಪೋಣಿಸ್ಕೊಳ್ತಿದ್ದೀನಿ ಹೀಗೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ಲಾಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಟೈಟಾಗಿ ಹಿಂಗೆ ಇಟ್ಕೊಳ್ಳಿ. ಹೀಗೆ ಸೇರಿಸ್ಕೊಂಡು ಇಲ್ಲಿ ಚುಚ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತೆ ನಾನು ಇನ್ನೊಂದೆರಡು ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾ ಇದೆ ಇದು, ಈ ಕಲರು ಮತ್ತು ಬೀಡ್ಸ್ ಹಾಕ್ಕೊಂಡಿರೋದು. ಈಗ ಹಿಂದೆಗಡೆ ಲಾಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇಲ್ಲಿ ಸೂಜಿಗೆ ಒಂದು ಸರಿ ಹಿಂಗೆ ಎಳ್ಕೊಂಡು ನೀರಲ್ಲಿ ಹಾಕ್ಕೊಂಡು ಹೀಗೆ ಇಲ್ಲಿ ಎಳ್ಕೊಳ್ಳೋಣ. ಹೀಗೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಮತ್ತೆ ನಾನು ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ. ಹೀಗೆ ಲಾಕ್ ಮಾಡ್ಕೊಳ್ಳೋಣ. ನೆಲ್ಲಿಕಾಯಿ ಬೀಡನ್ನು ಹಾಕ್ಕೊಳ್ತಿದ್ದೀನಿ ಮತ್ತು 4 ಬೀಡ್ಸ್. ನೋಡಿ, ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. 4 ಬೀಡ್ಸ್ ಆಯಿತು. ಮತ್ತು
ಟ್ಯಾಸಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಟ್ಯಾಸಲ್ಸ್ ಯೂಸ್ ಮಾಡಿ ಆದಮೇಲೆ ಮತ್ತೆ 4 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೈಲಿ ಇಟ್ಕೊಂಡು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಹೀಗೆ ಇಲ್ಲಿ ನೋಡಿ, ಹೀಗೇ ಹಾಕ್ಕೊಳ್ಬೋದು, ಬೇಗ ಆಗುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ಹೋಲ್ ಹತ್ರನೇ ಈ ನೀಡ್ಲನ್ನು ಹೀಗೆ ಹಾಕ್ಕೊಂಡ್ರೆ ಬೇಗ ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ಈ ಬೀಡ್ಸ್ಗೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಚುಚ್ಕೊಂಡು ಹೀಗೆ ಎಳ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, 2 ಟೈಮ್ ತೋರಿಸಿದ್ದೀನಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಲಾಕ್ ಮಾಡ್ಕೊಂಡಿದ್ದೀನಿ. ಹಿಂದೆಗಡೆಯಿಂದ ಲಾಕ್ ಮಾಡಿಕೊಂಡು ನಾನು ಈ ಬೀಡ್ಸ್ ಒಳಗಡೆ ಬೀಡ್ಸಿಂದ ತೋರಿಸ್ಕೊಂಡು ಹೀಗೆ ಕಟ್ ಮಾಡ್ತೀನಿ ಥ್ರೆಡ್ಡು. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.